ಇಡಿ ದಾಳಿ ಆಯಿತು. ಇಡಿ ದಾಳಿಯ ನಂತರದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಭೇಟಿಯನ್ನ ಕೊಟ್ಟಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಕೂಡ ಈಗ ಲಭ್ಯವಾಗ್ತಾ ಇದೆ. ಭೇಟಿಯ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ನಲ್ಪಾಡ್ ಮನೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಇಡಿ ದಾಳಿ ವಿಚಾರವಾಗಿ ಹ್ಯಾರಿಸ್ ನಲಪಾಡ್ ಜೊತೆಗೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಈ ಭೇಟಿಯ ಬಳಿಕ ಇಡಿ ದಾಳಿಯ ಬಗ್ಗೆ ಸಚಿವ ಜಮೀರ್ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಮುಗಿದ ಕತೆಗೆ ಇಡಿ ಬರೋ ಅಗತ್ಯ ಏನಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಇಡಿ ಅಧಿಕಾರಿಗಳಿಗೆ ಕಾಂಗ್ರೆಸ್ ಮಾತ್ರ ಕಾಣಿಸುತ್ತಾ, ಕಾಂಗ್ರೆಸ್ ನಾಯಕರು ಮಾತ್ರ ಕಾಣಿಸ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ನಾಯಕರು ಯಾರು ಕೂಡ ಹಾಗಾದ್ರೆ ಕಾಣೋದೇ ಇಲ್ವಾ? ಬಿಜೆಪಿ ನಾಯಕರೇನಾದ್ರೂ ಸತ್ಯ ಹರಿಶ್ಚಂದ್ರರ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಲ್ಲಿ ಸಚಿವ ಜಮೀರ್ ಅಹಮದ್ ಪ್ರಶ್ನೆ ಮಾಡಿದ್ದಾರೆ, ಮಾತಾಡಿದ್ದಾರೆ ನೋಡಿ. 2020 ಬಿಜೆಪಿ ಸರ್ಕಾರದಲ್ಲೇ ಆಗಿರೋದು. ಆವಾಗಲೇ ಬಿಜೆಪಿಯಲ್ಲೇ ಸದನದಲ್ಲೇ ಓಪನ್ ಆಗಿ ಹೇಳಿದ್ದಾರೆ, ಇದರಲ್ಲಿ ಏನೇನು ಇಲ್ಲ ಅಂತ ಹೇಳಿದ್ದಾರೆ. ಇವತ್ತು ಇಡಿ ರೇಡ್ ಮಾಡೋದ ಅಗತ್ಯ ಏನಿತ್ತು? ನನ್ನ ಪ್ರಶ್ನೆ. ಯಾವಾಗಿರೋ ಕೇಸ್ ಬಿಜೆಪಿ ಕಾಲದಲ್ಲೇ ಆಗಿತ್ತು. ಬಿಜೆಪಿ ಕಾಲದಲ್ಲೇ ಏನಾರ ಮೊಹಮ್ಮದ್ ಇನ್ವಾಲ್ವ್ಮೆಂಟ್ ಇದ್ದಿದ್ರೆ ಆವಾಗಲೇ ಅವ್ರ ಮೇಲೆ ಕ್ರಮ ತಗೊಳ್ಳೋರು. ಏನಕ್ಕೆ ಬಿಜೆಪಿ ಅಷ್ಟು ಜನ ಬಿಟ್ರು? ಬಿಜೆಪಿ ಸರ್ಕಾರದಲ್ಲಿ ತಾನೇ ಆಗಿರೋದು. ಆವಾಗಲೂ ಏನಾಗ್ಲಿಲ್ಲ. ಈಗ ಇದ್ದಂಗೆ ಬಂದ್ಬಿಟ್ಟು ನಲ್ಪಾಡು ಮಾಡೋದು ಅಗತ್ಯ ಏನಿತ್ತು? ಈಗ ಆಗಿರೋದು ಯಾವಾಗ? ಬಿಜೆಪಿ 2020 ಆಗಿದೆ. ಅವಾಗ ಯಾವ ಸರ್ಕಾರ ಇತ್ತು? ಬಿಜೆಪಿ ಸರ್ಕಾರ ಇತ್ತು. ಹಂಗೇನಾರ ಮೊಹಮ್ಮದ್ ಇನ್ವಾಲ್ವ್ಮೆಂಟ್ ಇದ್ರೆ ಆವಾಗಲೇ ಕ್ರಮ ತಗೊಳ್ಳೋದು. ಈಗ ನಾನು ಇಷ್ಟೇ ಬೆಳಗ್ಗೆ ಹೇಳಿದ್ದೀನಿ, ಈಗಲೂ ಅದೇ ಹೇಳ್ತಾ ಇರೋದು. ಏನಕ್ಕೆ ಬಿಜೆಪಿ ಅವ್ರ ಮನೆ ಕಾಣಲ್ವಾ? ಇಡಿ ಅವ್ರಿಗೆ, ಸಿಬಿ ಅವ್ರಿಗೆ ಬಿಜೆಪಿ ಅವ್ರ ಮನೆ ಕಾಣಲ್ಲ. ಒಂದು ಯಾವ್ದನ ನಮ್ಮ ರಾಜ್ಯ ಇಲ್ಲ, ಇಡೀ ದೇಶದಲ್ಲಿ ಒಂದು ಇಡಿ ಅವರು ರೇಡ್ ಮಾಡಿರೋದು ಬಿಜೆಪಿ ಉದಾಹರಣೆನ ತೋರಿಸಿ. ಒಂದು ಈಗ SIT ಅವರು ಕರೆದಿದ್ರು, ಸಿಬಿ ಅವರು ಕರೆದಿದ್ರು, ತನಿಖೆ ಆಗಿ ಮುಗ್ದೋಗಿರೋದ್ ಕತೆ ಇದು. ಈಗ ಯಾವ ಕಾಲದಲ್ಲಿ ಆಗಿರೋದು? ಈಗ ನಾನು ಇಷ್ಟೇ ಬ್ರದರ್, ಒಂದ್ ನಿಮಿಷ ನಾನು ಕೇಳೋದು, ಈಗ ಯಾವ ಕಾಲದಲ್ಲಿ ಆಗಿರೋದು ಇದು? ಬಿಜೆಪಿ ಸರ್ಕಾರ ತಾನೇ ಇದ್ದಿದ್ದು ಆ ಟೈಮಲ್ಲಿ. ಇಲ್ಲ, ಈಗ ಮಾಡ್ತಾ ಇದ್ರೆ ನಡೀತಾ ಇದೆ. ಆ ಮಧ್ಯದಲ್ಲಿ ಇವ್ರು ಬರೋದೇ ಅಗತ್ಯ ಏನಿತ್ತು? ಈಗ ಚಾರ್ಜ್ ಶೀಟ್ ಆಗ್ಲಿಲ್ಲ, ತನಿಖೆ ನಡೀತಾ ಇದೆ. ಆ ಮಧ್ಯದಲ್ಲಿ ಇಡಿ ಅವ್ರು ಬರೋದು ಅಗತ್ಯ ಏನಿತ್ತು ಅಂತ ನನ್ನ ಪ್ರಶ್ನೆ. ಆಮೇಲೆ ಏನ್ ಬಿಜೆಪಿ ಇಡೀ ದೇಶದಲ್ಲಿ ನಮ್ಮ ರಾಜ ಬಿಟ್ಟಾಕಿ ಇಡೀ ದೇಶದಲ್ಲಿ ಬಿಜೆಪಿ ಎಲ್ಲೂ ಬಿಜೆಪಿ ಅವ್ರು ಕಾಣಲ್ವಾ? ಇವ್ರು ಸತ್ಯ ಹರಿಶ್ಚಂದ್ರ ಅವ್ರು ಬಿಜೆಪಿ ಅವರು ಇಡೀ ದೇಶದಲ್ಲಿ ಎಲ್ಲ ಸತ್ಯ ಹರಿಶ್ಚಂದ್ರಗಳು ಇರೋದ. ಹಾಗಾಗಿ ನನ್ಗೆಲ್ಲ ಒಂದ್ ಕಡೆ ಒಂದು ಬೇಜಾರೇನಂದ್ರೆ, ಏನಕ್ಕೆ ಬಿಜೆಪಿ ತನಿಖೆ ಮಾಡ್ಲಿ, ಬಂದಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ಅದಕ್ಕೇನು ರಿಪ್ಲೈ ಮಾಡಬೇಕು ಅವ್ರು ರಿಪ್ಲೈ ಮಾಡ್ತಾರೆ. ಇನ್ನಂತಾನು ಇಡಿ ರೇಡ್ ಆಗಿತ್ತು, ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಕಲ್ಲೋಲ ಮಾಡಿದ್ರು ಆ ಟೈಮಲ್ಲಿ. ನನಗೆ 2020 ಬಿಜೆಪಿ ಸರ್ಕಾರದಲ್ಲೇ ಆಗಿರೋದು. ಆವಾಗಲೇ ಬಿಜೆಪಿಯಲ್ಲೇ ಸದನದಲ್ಲೇ ಓಪನ್ ಆಗಿ ಹೇಳಿದ್ದಾರೆ. ಇಡಿ ದಾಳಿ ಆಯಿತು. ಇಡಿ ದಾಳಿಯ ನಂತರದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಭೇಟಿಯನ್ನ ಕೊಟ್ಟಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಕೂಡ ಈಗ ಲಭ್ಯವಾಗ್ತಾ ಇದೆ. ಭೇಟಿಯ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ನಲ್ಪಾಡ್ ಮನೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಇಡಿ ದಾಳಿ ವಿಚಾರವಾಗಿ ಹ್ಯಾರಿಸ್ ನಲಪಾಡ್ ಜೊತೆಗೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಈ ಭೇಟಿಯ ಬಳಿಕ ಇಡಿ ದಾಳಿಯ ಬಗ್ಗೆ ಸಚಿವ ಜಮೀರ್ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಮುಗಿದ ಕತೆಗೆ ಇಡಿ ಬರೋ ಅಗತ್ಯ ಏನಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಇಡಿ ಅಧಿಕಾರಿಗಳಿಗೆ ಕಾಂಗ್ರೆಸ್ ಮಾತ್ರ ಕಾಣಿಸುತ್ತಾ, ಕಾಂಗ್ರೆಸ್ ನಾಯಕರು ಮಾತ್ರ ಕಾಣಿಸ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ನಾಯಕರು ಯಾರು ಕೂಡ ಹಾಗಾದ್ರೆ ಕಾಣೋದೇ ಇಲ್ವಾ? ಬಿಜೆಪಿ ನಾಯಕರೇನಾದ್ರೂ ಸತ್ಯ ಹರಿಶ್ಚಂದ್ರರ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಲ್ಲಿ ಸಚಿವ ಜಮೀರ್ ಅಹಮದ್ ಪ್ರಶ್ನೆ ಮಾಡಿದ್ದಾರೆ, ಮಾತಾಡಿದ್ದಾರೆ ನೋಡಿ. 2020 ಬಿಜೆಪಿ ಸರ್ಕಾರದಲ್ಲೇ ಆಗಿರೋದು. ಆವಾಗಲೇ ಬಿಜೆಪಿಯಲ್ಲೇ ಸದನದಲ್ಲೇ ಓಪನ್ ಆಗಿ ಹೇಳಿದ್ದಾರೆ, ಇದರಲ್ಲಿ ಏನೇನು ಇಲ್ಲ ಅಂತ ಹೇಳಿದ್ದಾರೆ. ಇವತ್ತು ಇಡಿ ರೇಡ್ ಮಾಡೋದ ಅಗತ್ಯ ಏನಿತ್ತು? ನನ್ನ ಪ್ರಶ್ನೆ. ಯಾವಾಗಿರೋ ಕೇಸ್ ಬಿಜೆಪಿ ಕಾಲದಲ್ಲೇ ಆಗಿತ್ತು. ಬಿಜೆಪಿ ಕಾಲದಲ್ಲೇ ಏನಾರ ಮೊಹಮ್ಮದ್ ಇನ್ವಾಲ್ವ್ಮೆಂಟ್ ಇದ್ದಿದ್ರೆ ಆವಾಗಲೇ ಅವ್ರ ಮೇಲೆ ಕ್ರಮ ತಗೊಳ್ಳೋರು. ಏನಕ್ಕೆ ಬಿಜೆಪಿ ಅಷ್ಟು ಜನ ಬಿಟ್ರು? ಬಿಜೆಪಿ ಸರ್ಕಾರದಲ್ಲಿ ತಾನೇ ಆಗಿರೋದು. ಆವಾಗಲೂ ಏನಾಗ್ಲಿಲ್ಲ. ಈಗ ಇದ್ದಂಗೆ ಬಂದ್ಬಿಟ್ಟು ನಲ್ಪಾಡು ಮಾಡೋದು ಅಗತ್ಯ ಏನಿತ್ತು? ಈಗ ಆಗಿರೋದು ಯಾವಾಗ? ಬಿಜೆಪಿ 2020 ಆಗಿದೆ. ಅವಾಗ ಯಾವ ಸರ್ಕಾರ ಇತ್ತು? ಬಿಜೆಪಿ ಸರ್ಕಾರ ಇತ್ತು. ಹಂಗೇನಾರ ಮೊಹಮ್ಮದ್ ಇನ್ವಾಲ್ವ್ಮೆಂಟ್ ಇದ್ರೆ ಆವಾಗಲೇ ಕ್ರಮ ತಗೊಳ್ಳೋದು. ಈಗ ನಾನು ಇಷ್ಟೇ ಬೆಳಗ್ಗೆ ಹೇಳಿದ್ದೀನಿ, ಈಗಲೂ ಅದೇ ಹೇಳ್ತಾ ಇರೋದು. ಏನಕ್ಕೆ ಬಿಜೆಪಿ ಅವ್ರ ಮನೆ ಕಾಣಲ್ವಾ? ಇಡಿ ಅವ್ರಿಗೆ, ಸಿಬಿ ಅವ್ರಿಗೆ ಬಿಜೆಪಿ ಅವ್ರ ಮನೆ ಕಾಣಲ್ಲ. ಒಂದು ಯಾವ್ದನ ನಮ್ಮ ರಾಜ್ಯ ಇಲ್ಲ, ಇಡೀ ದೇಶದಲ್ಲಿ ಒಂದು ಇಡಿ ಅವರು ರೇಡ್ ಮಾಡಿರೋದು ಬಿಜೆಪಿ ಉದಾಹರಣೆನ ತೋರಿಸಿ. ಒಂದು ಈಗ SIT ಅವರು ಕರೆದಿದ್ರು, ಸಿಬಿ ಅವರು ಕರೆದಿದ್ರು, ತನಿಖೆ ಆಗಿ ಮುಗ್ದೋಗಿರೋದ್ ಕತೆ ಇದು. ಈಗ ಯಾವ ಕಾಲದಲ್ಲಿ ಆಗಿರೋದು? ಈಗ ನಾನು ಇಷ್ಟೇ ಬ್ರದರ್, ಒಂದ್ ನಿಮಿಷ ನಾನು ಕೇಳೋದು, ಈಗ ಯಾವ ಕಾಲದಲ್ಲಿ ಆಗಿರೋದು ಇದು? ಬಿಜೆಪಿ ಸರ್ಕಾರ ತಾನೇ ಇದ್ದಿದ್ದು ಆ ಟೈಮಲ್ಲಿ. ಇಲ್ಲ, ಈಗ ಮಾಡ್ತಾ ಇದ್ರೆ ನಡೀತಾ ಇದೆ. ಆ ಮಧ್ಯದಲ್ಲಿ ಇವ್ರು ಬರೋದೇ ಅಗತ್ಯ ಏನಿತ್ತು? ಈಗ ಚಾರ್ಜ್ ಶೀಟ್ ಆಗ್ಲಿಲ್ಲ, ತನಿಖೆ ನಡೀತಾ ಇದೆ. ಆ ಮಧ್ಯದಲ್ಲಿ ಇಡಿ ಅವ್ರು ಬರೋದು ಅಗತ್ಯ ಏನಿತ್ತು ಅಂತ ನನ್ನ ಪ್ರಶ್ನೆ. ಆಮೇಲೆ ಏನ್ ಬಿಜೆಪಿ ಇಡೀ ದೇಶದಲ್ಲಿ ನಮ್ಮ ರಾಜ ಬಿಟ್ಟಾಕಿ ಇಡೀ ದೇಶದಲ್ಲಿ ಬಿಜೆಪಿ ಎಲ್ಲೂ ಬಿಜೆಪಿ ಅವ್ರು ಕಾಣಲ್ವಾ? ಇವ್ರು ಸತ್ಯ ಹರಿಶ್ಚಂದ್ರ ಅವ್ರು ಬಿಜೆಪಿ ಅವರು ಇಡೀ ದೇಶದಲ್ಲಿ ಎಲ್ಲ ಸತ್ಯ ಹರಿಶ್ಚಂದ್ರಗಳು ಇರೋದ. ಹಾಗಾಗಿ ನನ್ಗೆಲ್ಲ ಒಂದ್ ಕಡೆ ಒಂದು ಬೇಜಾರೇನಂದ್ರೆ, ಏನಕ್ಕೆ ಬಿಜೆಪಿ
ತನಿಖೆ ಮಾಡಲಿ, ಬಂದಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ಅದಕ್ಕೇನು ರಿಪ್ಲೈ ಮಾಡಬೇಕು ಅವ್ರು ರಿಪ್ಲೈ ಮಾಡ್ತಾರೆ. ಈಗ ನಂತವನು ಇಡಿ ರೇಡ್ ಆಗಿತ್ತು, ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಅಲ್ಲೋಲ ಕಲ್ಲೋಲ ಮಾಡಿದ್ರು ಆ ಟೈಮಲ್ಲಿ. ನನಗೆ 2020 ಬಿಜೆಪಿ ಸರ್ಕಾರದಲ್ಲೇ ಆಗಿರೋದು. ಆವಾಗಲೇ ಬಿಜೆಪಿಯಲ್ಲೇ ಸದನದಲ್ಲೇ ಓಪನ್ ಆಗಿದ್ದಾರೆ. ಇಡಿ ದಾಳಿ ಆಯಿತು. ಇಡಿ ದಾಳಿಯ ನಂತರದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಭೇಟಿಯನ್ನ ಕೊಟ್ಟಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಕೂಡ ಈಗ ಲಭ್ಯವಾಗ್ತಾ ಇದೆ. ಭೇಟಿಯ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ನಲ್ಪಾಡ್ ಮನೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಇಡಿ ದಾಳಿ ವಿಚಾರವಾಗಿ ಹ್ಯಾರಿಸ್ ನಲಪಾಡ್ ಜೊತೆಗೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಈ ಭೇಟಿಯ ಬಳಿಕ ಇಡಿ ದಾಳಿಯ ಬಗ್ಗೆ ಸಚಿವ ಜಮೀರ್ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಮುಗಿದ ಕತೆಗೆ ಇಡಿ ಬರೋ ಅಗತ್ಯ ಏನಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಇಡಿ ಅಧಿಕಾರಿಗಳಿಗೆ ಕಾಂಗ್ರೆಸ್ ಮಾತ್ರ ಕಾಣಿಸುತ್ತಾ, ಕಾಂಗ್ರೆಸ್ ನಾಯಕರು ಮಾತ್ರ ಕಾಣಿಸ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ನಾಯಕರು ಯಾರು ಕೂಡ ಹಾಗಾದ್ರೆ ಕಾಣೋದೇ ಇಲ್ವಾ? ಬಿಜೆಪಿ ನಾಯಕರು ಏನಾದ್ರೂ ಸತ್ಯ ಹರಿಶ್ಚಂದ್ರರ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಲ್ಲಿ ಸಚಿವ ಜಮೀರ್ ಅಹಮದ್ ಪ್ರಶ್ನೆ ಮಾಡಿದ್ದಾರೆ, ಮಾತಾಡಿದ್ದಾರೆ ನೋಡಿ. ಇಡಿ 2020 ಬಿಜೆಪಿ ಸರ್ಕಾರದಲ್ಲೇ ಆಗಿರೋದು. ಆವಾಗಲೇ ಬಿಜೆಪಿಯಲ್ಲೇ ಸದನದಲ್ಲೇ ಓಪನ್ ಆಗಿದ್ದಾರೆ. ಇದಲ್ಲಿ ಏನೇನು ಇಲ್ಲ ಅಂತ ಹೇಳಿದ್ದಾರೆ. ಇವತ್ತು ಇಡಿ ರೇಡ್ ಮಾಡೋದ ಅಗತ್ಯ ಏನಿತ್ತು? ನನ್ನ ಪ್ರಶ್ನೆ. ಯಾವಾಗಿರೋ ಕೇಸ್ ಬಿಜೆಪಿ ಕಾಲದಲ್ಲೇ ಆಗಿತ್ತು. ಬಿಜೆಪಿ ಕಾಲದಲ್ಲೇ ಏನಾರ ಮೊಹಮ್ಮದ್ ಇನ್ವಾಲ್ವ್ಮೆಂಟ್ ಇದ್ದಿದ್ರೆ ಆವಾಗಲೇ ಅವ್ರ ಮೇಲೆ ಕ್ರಮ ತಗೊಳ್ಳೋರು. ಏನಕ್ಕೆ ಬಿಜೆಪಿ 2 ಜನ ಬಿಟ್ರು? ಬಿಜೆಪಿ ಸರ್ಕಾರದಲ್ಲಿ ತಾನೇ ಆಗಿರೋದು. ಆವಾಗಲೂ ಏನಾಗ್ಲಿಲ್ಲ. ಈಗ ಇದ್ದಂಗೆ ಬಂದ್ಬಿಟ್ಟು ನಲ್ಪಾಡು ಮಾಡೋದು ಅಗತ್ಯ ಏನಿತ್ತು? ಈಗ ಆಗಿರೋದು ಯಾವಾಗ? ಬಿಜೆಪಿ 2020 ಆಗಿದೆ. ಅವಾಗ ಯಾವ ಸರ್ಕಾರ ಇತ್ತು? ಬಿಜೆಪಿ ಸರ್ಕಾರ ಇತ್ತು. ಹಂಗೇನಾರ ಮೊಹಮ್ಮದ್ ಇನ್ವಾಲ್ವ್ಮೆಂಟ್ ಇದ್ರೆ ಆವಾಗಲೇ ಕ್ರಮ ತಗೊಳ್ಳೋದು. ಈಗ ನಾನು ಇಷ್ಟೇ ಬೆಳಗ್ಗೆನೂ ಹೇಳಿದ್ದೀನಿ, ಈಗಲೂ ಅದೇ ಹೇಳ್ತಾ ಇರೋದು. ಏನಕ್ಕೆ ಬಿಜೆಪಿ ಅವ್ರ ಮನೆ ಕಾಣಲ್ವಾ? ಇಡಿ ಅವ್ರಿಗೆ, ಸಿಬಿ ಅವ್ರಿಗೆ ಬಿಜೆಪಿ ಅವ್ರ ಮನೆ ಕಾಣಲ್ಲ. ಒಂದು ಯಾವ್ದನ ನಮ್ಮ ರಾಜ್ಯ ಇಲ್ಲ, ಇಡೀ ದೇಶದಲ್ಲಿ ಒಂದು ಇಡಿ ಅವರು ರೇಡ್ ಮಾಡಿರೋದು ಬಿಜೆಪಿ ಉದಾಹರಣೆನ ತೋರಿಸಿ. ಒಂದು ಈಗ SIT ಅವರು ಕರೆದಿದ್ರು, ಸಿಬಿ ಅವರು ಕರೆದಿದ್ರು, ತನಿಖೆ ಆಗಿ ಮುಗ್ದೋಗಿರೋದ್ ಕತೆ ಇದು. ಈಗ ಯಾವ ಕಾಲದಲ್ಲಿ ಆಗಿರೋದು? ಈಗ ನಾನು ಇಷ್ಟೇ ಬ್ರದರ್, ಒಂದ್ ನಿಮಿಷ ನಾನು ಕೇಳೋದು, ಈಗ ಯಾವ ಕಾಲದಲ್ಲಿ ಆಗಿರೋದು ಇದು? ಬಿಜೆಪಿ ಸರ್ಕಾರ ತಾನೇ ಇದ್ದಿದ್ದು ಆ ಟೈಮಲ್ಲಿ. ಇಲ್ಲ, ಈಗ ಮಾಡ್ತಾ ಇದ್ರೆ ನಡೀತಾ ಇದೆ. ಆ ಮಧ್ಯದಲ್ಲಿ ಇವ್ರು ಬರೋದು ಅಗತ್ಯ ಏನಿತ್ತು? ಈಗ ಚಾರ್ಜ್ ಶೀಟ್ ಆಗ್ಲಿಲ್ಲ, ತನಿಖೆ ನಡೀತಾ ಇದೆ. ಆ ಮಧ್ಯದಲ್ಲಿ ಇಡಿ ಅವ್ರು ಬರೋದು ಅಗತ್ಯ ಏನಿತ್ತು ಅಂತ ನನ್ನ ಪ್ರಶ್ನೆ. ಆಮೇಲೆ ಏನ್ ಬಿಜೆಪಿ ಇಡೀ ದೇಶದಲ್ಲಿ ನಮ್ಮ ರಾಜ ಬಿಟ್ಟಾಕಿ ಇಡೀ ದೇಶದಲ್ಲಿ ಬಿಜೆಪಿ ಎಲ್ಲೂ ಬಿಜೆಪಿ ಅವ್ರು ಕಾಣಲ್ವಾ? ಇವ್ರು ಸತ್ಯ ಹರಿಶ್ಚಂದ್ರ ಅವ್ರು ಬಿಜೆಪಿ ಅವರು ಇಡೀ ದೇಶದಲ್ಲಿ ಎಲ್ಲ ಸತ್ಯ ಹರಿಶ್ಚಂದ್ರಗಳು ಇರೋದ. ಹಾಗಾಗಿ ನನ್ಗೆಲ್ಲ ಒಂದ್ ಕಡೆ ಒಂದು ಬೇಜಾರೇನಂದ್ರೆ, ಏನಕ್ಕೆ ಬಿಜೆಪಿ ತನಿಖೆ ಮಾಡಲಿ, ಬಂದಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ಅದಕ್ಕೇನು ರಿಪ್ಲೈ ಮಾಡಬೇಕು ಅವ್ರು ರಿಪ್ಲೈ ಮಾಡ್ತಾರೆ. ಈಗ ನಂತವನು ಇಡಿ ರೇಡ್ ಆಗಿತ್ತು, ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಅಲ್ಲೋಲ ಕಲ್ಲೋಲ ಮಾಡಿದ್ರು ಆ ಟೈಮಲ್ಲಿ. ನನಗೆ 2020 ಬಿಜೆಪಿ ಸರ್ಕಾರದಲ್ಲೇ ಆಗಿರೋದು. ಆವಾಗಲೇ ಬಿಜೆಪಿಯಲ್ಲೇ ಸದನದಲ್ಲೇ ಓಪನ್ ಆಗಿದ್ದಾರೆ. ಏನಂದ್ರೆ ಏನಕ್ಕೆ ಬಿಜೆಪಿ ತನಿಖೆ ಮಾಡಲಿ, ಬಂದಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ಅದಕ್ಕೇನು ರಿಪ್ಲೈ ಮಾಡಬೇಕು ಅವ್ರು ರಿಪ್ಲೈ ಮಾಡ್ತಾರೆ. ಈಗ ನಂತವನು ಇಡಿ ರೇಡ್ ಆಗಿತ್ತು, ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಅಲ್ಲೋಲ ಕಲ್ಲೋಲ ಮಾಡಿದ್ರು ಆ ಟೈಮಲ್ಲಿ. ನನಗೆ 2020 ಬಿಜೆಪಿ ಸರ್ಕಾರದಲ್ಲೇ ಆಗಿರೋದು. ಆವಾಗಲೇ ಬಿಜೆಪಿಯಲ್ಲೇ ಸದನದಲ್ಲೇ ಓಪನ್ ಆಗಿದ್ದಾರೆ.